ಪ್ರಿಯ ವಿದ್ಯಾರ್ಥಿಗಳೇ, ನಾವು ಮೊನ್ನೆ KS ನಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೊಂದು ಅಭಿನಂದನೆ ಸಲ್ಲಿಸಿದ್ವಿ. ಅದರಲ್ಲಿ ಶ್ರೀಯುತ ನಾರಾಯಣ್ ಪತ್ತಾರ್ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಸೆಲೆಕ್ಷನ್ ಆಗಿದ್ದಾರೆ. ಅವತ್ತು ಅವರು ಬೇರೆ ಒತ್ತಡದಿಂದಾಗಿ ಗೈರು ಹಾಜರಾಗಿದ್ದರು. ಹಾಗಾಗಿ ಅವರಿಗೆ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅವ್ರಿಗೆ ಶುಭವಾಗಲಿ ಮತ್ತು ಅವರು ಇಷ್ಟಕ್ಕೆ ನಿಲ್ಲದೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಮತ್ತು UPSC ಪರೀಕ್ಷೆನೂ ಪಾಸ್ ಮಾಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಅವರಿಗೊಂದು ಪುಟ್ಟ ಸನ್ಮಾನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್. ನನ್ನ ಹೆಸರು ನಾರಾಯಣ್ ಪತ್ತಾರ್ ಅಂತ. ನಾನು ಇಂಜಿನಿಯರಿಂಗ್ ಮುಗಿದು ಇಲ್ಲೇ BS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ 2018 ಬ್ಯಾಚ್ ಅಂತ. ಅದಾದ್ಮೇಲಿಂದ ನಾನು UPSCಗೆ ಪ್ರಿಪ್ರೇಷನ್ ಮಾಡ್ತಿದ್ದೆ. UPSCಗೆ ಪ್ರಿಪ್ರೇಷನ್ ಮಾಡ್ತಿದ್ದೆ. KS ಅಂತ ಸ್ಟಾರ್ಟ್ ಮಾಡಿದ್ರು. ಬಟ್ 2020 KS ಬಂದಿದ್ದ ಹಾಗೆ ಕೊಟ್ಟಿದ್ದೆ. ಲೈಕ್ UPSC ಪ್ರಿಪ್ರೇಷನ್ ಮಾಡ್ತಾನೆ KS ಅಂತ ಕೊಟ್ಟಿದ್ದು. KS ಅಂತ ಏನು ಸಪ್ರೇಟ್ ಆಗಿ ಪ್ರಿಪ್ರೇಷನ್ ಮಾಡಿರಲಿಲ್ಲ. ಲೈಕ್ ಅಂದರೆ ಈಗ UPSC ಹೋದವರು ಏನಾದರೂ KSಗೆ ಯಾವ ರೀತಿ ಸಪ್ರೇಟ್ ಆಗಿ ಪ್ರಿಪ್ರೇಷನ್ ಮಾಡ್ಬೇಕಂತ ಏನಾದರೂ ಕ್ವಶನ್ ಇದ್ರೆ ಕೇಳಿ. ಲೈಕ್ ಅಂದರೆ ಹೇಳಕ್ಕೆ ಸರಿ ಆಗುತ್ತೆ. ಇಲ್ಲ ಅಂದರೆ ಇಟ್ ವಿಲ್ ಬಿಕಮ್ ಜನರಲ್ ಆಗಿದ್ದಂಗೆ. ಲೈಕ್ ಬುಕ್ ಲಿಸ್ಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬಗ್ಗೆ. ಓಕೆ, UPSCಗೆ ಹೋದವರು KS ನೆಕ್ಸ್ಟ್ ನೋಟಿಫಿಕೇಶನ್ ಟಿಲ್ ನೋಟಿಫಿಕೇಶನ್ ಆಗುವವರೆಗೂ ಲೈಕ್ UPSCಗೆ ಏನಿದೆಲ್ಲ ಅಂದರೆ ಓವರ್ಲ್ಯಾಪ್ ಆಗುತ್ತಲ್ಲ UPSC KPSC ಸಿಲೆಬಸ್ಸಲ್ಲಿ ಏನಾಗುತ್ತಲ್ಲ ಮೇನ್ಸಲ್ಲಿ, ಸೊ ಅದನ್ನು ಅಷ್ಟೇ ಪ್ರಿಪೇರ್ ಆಗ್ತಿದೆ. ಲೈಕ್ GS4 ಸೇಮೇ ಇದೆ. ಆಲ್ಮೋಸ್ಟ್ GS1 GS2 ಅಲ್ಲಿ ಏನು ಹಿಸ್ಟ್ರಿ ಎಲ್ಲ ಸೇಮ್ ಇದೆ. ಲೈಕ್ ಜಿಯೋಗ್ರಫಿ, ಆಮೇಲೆ ಪಾಲಿಟಿ, ಇದೆಲ್ಲ ಕರ್ನಾಟಕದ ರಿಲೇಟೆಡ್ ಸದ್ಯಕ್ಕೆ ಓದೋದು ಅವಶ್ಯಕತೆ ಇಲ್ಲ. ಲೈಕ್ ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಇವನ್ ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು. ಮೇನ್ಸಲ್ಲಿ ಬ್ಯಾಡು, ಮ್ಯಾನೇಜ್ಮೆಂಟ್ ರೂಲ್ಸ್ ಇವೆಲ್ಲ ಎಕ್ಸ್ಟ್ರಾ ಇದೆ. ನ್ಯಾಚುರಲ್ ಸೈನ್ಸ್ ಎಲ್ಲ ಅದನ್ನು ಇವಾಗ ಮಾಡೋ ಅವಶ್ಯಕತೆ ಇಲ್ಲ. ಲೈಕ್ ಯಾವಾಗ ನೋಟಿಫಿಕೇಶನ್ ಬರುತ್ತಲ್ಲ ಅವಾಗ ಕರ್ನಾಟಕ ಹಿಸ್ಟ್ರಿ ಜಿಯೋಗ್ರಫಿ ಸದ್ಯಕ್ಕೆ ಸಾಕಾಗುತ್ತೆ. ಲೈಕ್ ಪ್ರಿಲಿಮ್ಸನ್ನು ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಏನೋ ಎಕ್ಸ್ಟ್ರಾ ಓದೋದು ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ. ಯಾಕಂದರೆ ಪ್ರಿಲಿಮ್ಸ್ ಅಲ್ಲಿ ಸೆಕೆಂಡ್ ಪೇಪರಲ್ಲಿ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಬರುತ್ತೆ. ಬಟ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ ಆಪ್ಟಿಟ್ಯೂಡ್ ಕೌಂಟ್ ಆಗುತ್ತೆ ಮಾರ್ಕ್ಸು. ಸೊ ಹಂಗಾಗಿ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ಗೆ ಬಜೆಟು ಬಟ್ ಗೌರ್ಮೆಂಟ್ ಸ್ಕೀಮ್ಸ್, ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ಸ್ ಮಾಡಿದ್ರೆ ಸಾಕಾಗುತ್ತೆ. ಇವು ಮೇನ್ಸಿಗೆ ಬಂದರೆ ಆಪ್ಷನಲ್ ಇಲ್ಲ. ಸೊ ಟೈಮ್ ಸಿಕ್ಕಿರುತ್ತೆ. ಅಲ್ಲಿ ಬೇಕಿದ್ರೆ ಬ್ಯಾಡ್, ಆಮೇಲೆ ಮ್ಯಾನೇಜ್ಮೆಂಟ್ ರೂಲ್ಸು, ನ್ಯಾಚುರಲ್ ಸೈನ್ಸ್ ಕವರ್ ಮಾಡ್ಬೋದು. ಬಟ್ ಟಿಲ್ ನೋಟಿಫಿಕೇಶನ್ UPSCಗೆ ಏನಿದೆ ಓವರ್ಲ್ಯಾಪ್ ಅದನ್ನಷ್ಟೇ ಓದಿದ್ರೆ ಸಾಕು. ಅದೇ ಮಾತಾಡಿ. ನೀವು ಏನೇನು ಮೆಥಡ್ನ ಬಳಸಿದ್ರಿ ಓದುವಾಗ ಅದೆಲ್ಲ ಹೇಳ್ಕೊಡಿ ಅವ್ರಿಗೆ. 4 ಮಾತು ಯಾವ ಥರ ಸ್ಟಡಿ ಮಾಡಿದ್ರಿ ಮತ್ತು ನೀವು ಎಷ್ಟು ವರ್ಷದಿಂದ ಓದ್ತಾ ಇದ್ದೀರಾ? ಜಾಸ್ತಿ ಮಟೀರಿಯಲ್ ಎಲ್ಲ ಯೂಸ್ ಮಾಡಿದ್ದು UPSC ಇಂದಾನೆ. ಅಂದರೆ ಲೈಕ್ ಮೇನ್ ನೋಟ್ಸ್ ಇದ್ದಿದ್ದು ವಿಷನ್ ವ್ಯಾಲ್ಯೂ ಅಡಿಷನ್ ಮಟೀರಿಯಲ್ ಇಂದಾನೆ ನಾನು ಸ್ಟಾರ್ಟ್ ಮಾಡಿದ್ದೆ. ಲೈಕ್ ಆಮೇಲೆ ನೋಟ್ಸ್ ಮೇಕಿಂಗ್ ಒಂದು ಹೇಳೋಕ್ಕೆ ಏನಪ್ಪ ಅಂದರೆ ಪ್ರಿಲಿಮ್ಸ್ಗಿಂತ ಮುಂಚೆನೆ ಯಾವುದೇ ಸ್ಟ್ಯಾಂಡರ್ಡ್ ಬುಕ್ ಆಗಿರಲಿ ಅಥವಾ ಕರೆಂಟ್ ಅಫೇರ್ಸ್ ಯೂಶ್ವಲಿ ನಾನು ಫಾಲೋ ಮಾಡಿದ್ದು ವಿಜಯನ್ IAS ಮಂತ್ಲಿ ಮ್ಯಾಗ್ಝಿನ್ನ. ಸೊ ಅದಕ್ಕಿಂತ ಮುಂಚೆ ಲೈಕ್ ಏನೇನು ಪ್ರಿಲಿಮ್ಸಿಗೆ ಏನು ಬೇಕಾಗಲ್ಲ ನೋಟ್ಸ್ ಮಾಡೋದು. ಬಟ್ ಮೇನ್ಸಿಗೆ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಯಾವ ರೀತಿ ನೋಟ್ಸ್ ಮಾಡ್ಬೇಕಂತಂದರೆ ಲೈಕ್ ಕೀವರ್ಡ್ಸಿಂದ ಅಷ್ಟೇ. ಅಂದರೆ ಜಸ್ಟ್ ಕೀವರ್ಡ್ಸ್ ಇರಬೇಕು. ಎಕ್ಸಾಂಪಲ್ ಅಂತಂದರೆ ಇವಾಗ ಲೈಕ್ ಏರ್ ಪೊಲ್ಯೂಷನ್ ಟಾಪಿಕ್ ಇದೆ ಅಂತ ಅಂದರೆ ಲೈಕ್ ನಾವು ಓದಿರ್ತೀವಿ ತುಂಬ ಕಡೆ, ಸ್ಟ್ಯಾಟಿಕ್ ಓದಿರ್ತೀವಿ, ಆಮೇಲೆ ಕರೆಂಟ್ ಅಫೇರ್ಸಲ್ಲೂ ಓದಿರ್ತೀವಿ. ಬಟ್ ಲೈಕ್ ನಾವೇ ಒಂದು ಸೆಟ್ ರೆಡಿ ಮಾಡ್ಕೊಂಡಿರ್ಬೇಕು. ಅದ್ರ ಮೇಲೆ ಕ್ವಶನ್ ಬಂದರೆ ಏನು ಇಂಟ್ರೋ ಬರೀಬೇಕು, ಏನು ಗೌರ್ಮೆಂಟ್ ಸ್ಕೀಮ್ಸ್ ಏನೇನು ಮೆನ್ಷನ್ ಮಾಡೋದಿರುತ್ತಲ್ಲ ಇಂಟ್ರೋದಲ್ಲಿ, ಅದು ಇಂಟ್ರೋ ಯಾವ ರೀತಿ ಇರಬೇಕಪ್ಪ ಅಂತಂದರೆ ಲೈಕ್ ನಮ್ಮ ನೋಟ್ಸಲ್ಲಿ ಬಿಫೋರ್ ಮೇನ್ಸ್ ಬರೆಯೋಕ್ಕಿಂತ ಮುಂಚೆ ಒಂದು ಶಾರ್ಟ್ ನೋಟ್ಸ್ ಯಾವ ರೀತಿ ಅಂದರೆ IQ ಏರ್ ಕ್ವಾಲಿಟಿ ರಿಪೋರ್ಟ್ ಅಂತ ಬರುತ್ತೆ ಇಂಟ್ರೋಲ್ಲಿ ಮೆನ್ಷನ್ ಮಾಡಬೇಕಾದ್ರೆ.
ಜಸ್ಟ್ ಅದನ್ನು IQ ಏರ್ ಕ್ವಾಲಿಟಿ ಅದ್ರ ಮುಂಗಡೆ ಇಂಡಿಯಾ ರ್ಯಾಂಕ್ ಎಷ್ಟಿದೆ ಅಷ್ಟೇ ಬರೆದಿದೆ ಸರ್. ಫುಲ್ ಸೆಂಟೆನ್ಸಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಲೈಕ್ ನೋಟ್ಸಲ್ಲಿ ಈ ರೀತಿ ಒಂದು 50-60 ಪೇಜಸ್ ನೋಟ್ಸ್ ರೆಡಿ ಮಾಡಿಬಿಟ್ಟು ಏನಕ್ಕಂದರೆ ಒಂದು 15 ಟೈಮ್ಸ್ ಅದು ರಿವಿಷನ್ ಮಾಡ್ಬೋದು ಮೇನ್ಸ್ ಎಕ್ಸಾಮ್ಗಿಂತ ಮುಂಚೆ. ಎಷ್ಟು ರಿವಿಷನ್ ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಕಂಟೆಂಟ್ ಯೂಸ್ ಮಾಡ್ಬೋದು ಮೇನ್ಸಲ್ಲಿ. ಕಂಟೆಂಟ್ ಯೂಸಬಿಲಿಟಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಮಾರ್ಕ್ಸ್ ಬರುತ್ತೆ ಮೇನ್ಸಲ್ಲಿ. ಅಂದರೆ ಜಾಸ್ತಿ ಬೇರೆ ಬೇರೆ ನೋಟ್ಸ್ ಓದೋದಕ್ಕಿಂತ ಏನೇನು ಯೂಸ್ ಮಾಡಿರ್ತೀವಲ್ಲ ಇಷ್ಟುವರೆಗೂ ಓದಿರೋದು ಅದನ್ನೆಲ್ಲ ಯಾವ ಟಾಪಿಕ್ ಬಂದಾಗ ಅದನ್ನೆಲ್ಲ ಮೆನ್ಷನ್ ಮಾಡೋದು ಕಲಿತ್ರೆ ಕಂಟೆಂಟ್ ಯಾವ ರೀತಿ ಯೂಸ್ ಮಾಡಬೇಕಂತ ಇಟ್ ವಿಲ್ ಹೆಲ್ಪ್ ಇನ್ ಮೀನ್ಸ್. ಅಂದರೆ ರಿವಿಷನ್ ಜಾಸ್ತಿ ಮುಖ್ಯ. ರಿವಿಷನ್ ಜಾಸ್ತಿ ಆಗಬೇಕಂದ್ರೆ ಶಾರ್ಟ್ ನೋಟ್ಸ್ ಇರಬೇಕು. ಒಂದು 15 ಸಾರಿ ಆದರೂ ರಿವಿಷನ್ ಆಗುತ್ತೆ ಮೀನ್ಸ್ ಎಕ್ಸಾಮ್ಗಿಂತ ಮುಂಚೆ. ಸೊ ಹಂಗಾಗಿ ಆ ಶಾರ್ಟ್ ನೋಟ್ಸ್ ಏನಪ್ಪ ಅಂತಂದರೆ ಕೀವರ್ಡ್ಸಿಂದ ಅಷ್ಟೇ ಮಾಡಬೇಕು. ಬಟ್ ಆ ನೋಟ್ಸ್ ಮಾಡಬೇಕಂದ್ರೆ ಒಂದು 4 ಸಾರಿ ಆದರೂ ಓದಿರಬೇಕು. ಅಂದರೆ ಇಲ್ಲ ಅಂದರೆ ಅರ್ಥ ಆಗಲ್ಲ. ಸೊ ಒಂದು 4-5 ಸಾರಿ ಓದ್ಬಿಟ್ಟು ಎಲ್ಲ ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆದಮೇಲೆ ಮೇನ್ ನೋಟ್ಸಿಂದ ಶಾರ್ಟ್ ನೋಟ್ಸ್ ಥರ ಜಸ್ಟ್ ಕೀವರ್ಡ್ಸ್ ಥರ ಅಷ್ಟೇ ಮಾಡಿಕೊಂಡು ಅದನ್ನ ಒಂದು 10-15 ಟೈಮ್ಸ್ ಯೂಸ್ ಮಾಡೋದು. ಲೈಕ್ ಬಿಫೋರ್ GS ಪೇಪರ್ಗಿಂತ ಹಿಂದಿನ ದಿನ ಅದನ್ನು ರಿವಿಷನ್ ಮಾಡಿದರೆ ಲೈಕ್ ಆ ಕಂಟೆಂಟ್ ಜಾಸ್ತಿ ಯೂಸ್ ಆಗುತ್ತೆ ಎಕ್ಸಾಮ್ ಹಾಲಲ್ಲಿ. ಅಂದರೆ ಎಷ್ಟು ಜಾಸ್ತಿ ಓದ್ಬಿಟ್ಟು ಎಕ್ಸಾಮಲ್ಲಿ ಬರೀಲಿಲ್ಲ ಅಂದರೆ ಯೂಸ್ ಆಗಲ್ಲ ಮಾರ್ಕ್ಸ್ ಬರಲ್ಲ. ಬಿಟ್ಟರೆ ಎಲ್ಲ ಸ್ಟ್ಯಾಂಡರ್ಡ್ ಬುಕ್ಸ್ ಆಲ್ಮೋಸ್ಟ್ UPSCಗೆ ಏನಿದೆ ಅದೇ. ಕರ್ನಾಟಕ ಸ್ಟ್ಯಾಂಡರ್ಡ್ ಬುಕ್ಸ್ ಎಕ್ಸ್ಟ್ರಾ ಇರಬೇಕಂತಂದರೆ ಕರ್ನಾಟಕ ಹಿಸ್ಟ್ರಿಗೆ ಸೂರ್ಯಕಾಂತ್ ಕಾಮತ್, ಬಿಟ್ಟರೆ ಜಿಯೋಗ್ರಫಿಗೆ ರಂಗನಾಥ್, ಎಥಿಕ್ಸು ಎಲ್ಲ ಸೇಮ್. ಸೊ ಅತುಲ್ ಗರ್ಗ್ ಸರ್ ವಿಡಿಯೋಸ್ ನೋಡ್ಬೋದು, ಇಲ್ಲ ಅಂದರೆ DK ಬಾಲಾಜಿ ಸಪ್ಲಿಮೆಂಟ್ ಮಾಡ್ಬೋದು. ಪಬ್ಯಾಡ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಎಲ್ಲ ಇನ್ನೂ ನೋಟ್ಸು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಮ್ಮ KPSCದು ಶಾರ್ಟ್ ನೋಟ್ಸ್ ಇದೆ, ಕ್ವಶನ್ ಆನ್ಸರ್ ಫಾರ್ಮೆಟಲ್ಲಿದೆ. ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಏನಾದರೂ ಕವರ್ ಆಗಿರಲಿಲ್ಲ ಅಂದರೆ ಗೂಗಲ್ ಅಥವಾ ಯೂಟ್ಯೂಬಿಂದ ಕವರ್ ಮಾಡ್ಬೋದು ಎಕ್ಸ್ಟ್ರಾ ಟಾಪಿಕ್ಸ್. ಮತ್ತು ನಿಮ್ಮ ಸಂದರ್ಶನದ ಅನುಭವನ ಹಂಚ್ಕೊಳ್ಳಿ ಅವ್ರ ಜೊತೆ. ಏನೇನು ಪ್ರಶ್ನೆಗಳು ಕೇಳಿದ್ರು, ಏನು ಇತ್ತ? ಆಲ್ಮೋಸ್ಟ್ ಏನಪ್ಪ ಅಂದರೆ ನಂದು ಸ್ವಲ್ಪ ಇಂಜಿನಿಯರಿಂಗ್ ರಿಲೇಟೆಡ್ ಕ್ವಶನ್ ಜಾಸ್ತಿ ಕೇಳಿದ್ರು. ಲೈಕ್ ನಾರ್ಮಲ್ ಕ್ವಶನ್ಸ್ ಎಲ್ಲ ಇರುತ್ತಲ್ಲ, ಸಿವಿಲ್ ಸರ್ವಿಸು, ಇಂಜಿನಿಯರಿಂಗ್ ಮಾಡಿಬಿಟ್ಟು ಏನು ಕೇಳಿ ಬರ್ತಾ ಇದ್ದೀರಾ ಈ ರೀತಿ ಎಲ್ಲ ಕೇಳಿದ್ರು. ಅದು ನಾರ್ಮಲ್ ಕ್ವಶನ್ಸ್ ಎಲ್ಲರೂ ಕೇಳ್ತಾರೆ. ಸೊ ಆ ರೀತಿ ಒಂದು 2 ಕೇಳಿದ್ರು. ಆಮೇಲೆ ಒಂದು ಸಿಚುವೇಶನಲ್ಲಿ ಒಂದು 3-4 ಕ್ವಶನ್ಸ್ ಕೇಳಿದ್ರು. ಚೇರ್ಮನ್ ಇದ್ದವರು ಮಾಬ್ ಲಿಂಚಿಂಗ್ ಮೇಲೆ ಕ್ವಶನ್ ಕೇಳಿದ್ರು. ಲೈಕ್ ಈ ರೀತಿ ಒಂದು ಸಿಚುವೇಶನ್ ಇದ್ದಾಗ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ. ಆಮೇಲೆ ಸರ್ವಿಸ್ ಪ್ರಿಫರೆನ್ಸ್ ಕೇಳಿಬಿಟ್ಟದ್ದು ಒಂದು ಸೆಕೆಂಡ್ ಸರ್ವಿಸ್ ಪ್ರಿಫರೆನ್ಸು AC ಲೇಬರ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೆ. ಹಾಗಾಗಿ ಅದರ ಮೇಲೆ ಲೇಬರ್ ರಿಲೇಟೆಡ್ ಲೇಬರ್ ಲಾಸ್ ಇರ್ತಲ್ಲ, ಕೋಡಿಫಿಕೇಶನ್ ಆಫ್ ಲೇಬರ್ ಲಾಸ್ ಮಾಡಿದ್ದು, ಅದರ ಮೇಲೆ ಒಂದಿಷ್ಟು ಕ್ವಶನ್ ಬಂತು. ಆಮೇಲೆ ಚೈಲ್ಡ್ ಆ್ಯಸ್ ಅ ಡೆಫಿನೇಷನ್ ತುಂಬ ಇದೆ. ಲೈಕ್ ಅಂತಂದರೆ ಇವಾಗ ಜುವೆನೈಲ್ ಜಸ್ಟಿಸ್ ಆ್ಯಕ್ಟಿಂದ ಬೇರೆ ಥರ ಚೈಲ್ಡ್ ಡಿಫೈನ್ ಮಾಡ್ತಾರೆ. ಚೈಲ್ಡ್ ಇದೇನಿದೆ ಮಿನಿಮಮ್ ಎಲ್ಲ ರೀತಿ ಬೇರೆ ಬೇರೆ 14, 16, 18 ಮ್ಯಾರೇಜ್ ಇದೆಲ್ಲ ಈ ರೀತಿ ಆ ರೀತಿ ಎಲ್ಲ ಏನಕ್ಕೆ ಅದು ಡಿಫ್ರೆನ್ಸ್ ಇದೆಲ್ಲ ಅದನ್ನು ಯಾವ ರೀತಿ ಅದ್ರ ಬಗ್ಗೆ ಸ್ವಲ್ಪ ಕ್ವಶನ್ ಇತ್ತು. ಆಮೇಲೆ ಲೇಬರ್ ರಿಲೇಟೆಡ್ ಒಂದು ಸಿಚುವೇಶನ್ ಕ್ವಶನ್ ಇತ್ತು. ಲೈಕ್ ನೀವು ಹೋಟೆಲ್ಗೆ ಹೋಗಿದ್ದೀರಾ, ಚೈಲ್ಡ್ ಲೇಬರ್ ಇತ್ತು ನೋಡಿದಾಗ ಯಾವ ರೀತಿ ಆ್ಯಕ್ಷನ್ ಮಾಡ್ತೀರಾ ಈ ರೀತಿ ಎಲ್ಲ. ಆಮೇಲೆ ಎಕ್ಸ್ಪರ್ಟ್ ಮೆಂಬರ್ಸ್ 2 ಜನ ಎಕ್ಸ್ಪರ್ಟ್ ಮೆಂಬರ್ಸ್, ಟೋಟಲ್ 4 ಮೆಂಬರ್ಸ್ ಇರ್ತಾರೆ. 2 ಜನ KPSC ಅವರು, 2 ಜನ ಎಕ್ಸ್ಪರ್ಟ್ ಮೆಂಬರ್ಸ್ ಇರ್ತಾರೆ. ಆ ಎಕ್ಸ್ಪರ್ಟ್ ಮೆಂಬರ್ಸ್ ಏನಂದರೆ ಆಲ್ಮೋಸ್ಟ್ ಇಬ್ಬರು ಇಂಜಿನಿಯರಿಂಗಲ್ಲಿ ಅದು IT, ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡು, ಟೆಸ್ಲಾ, ಡ್ರೈವರ್ಲೆಸ್ ಕಾರು ಈ ರೀತಿ ಎಲ್ಲ ಕ್ವಶನ್ ಜಾಸ್ತಿ ಅದ್ರ ಮೇಲೆ. ಲೈಕ್ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇತ್ತು, ಹಂಗಾಗಿ ಅವರು ಮೆಕ್ಯಾನಿಕಲು, ಎಲೆಕ್ಟ್ರಾನಿಕ್ಸು ಪ್ಲಸ್ ಸಾಫ್ಟ್ವೇರ್ 3 ಕೂಡಿ ಯಾವುದಾದ್ರು ಪ್ರಾಡಕ್ಟ್ ಇದ್ರೆ ಅಂತ ನಾನು ರೋಬೋಟಿಕ್ಸ್ ಅಂತ ಹೇಳಿದೆ. ಲೈಕ್ ಅದ್ರ ಮೇಲಿಂದೆಲ್ಲ ಗೂಗಲ್ ಡ್ರೈವರ್ಲೆಸ್ ಕಾರು ಇಲ್ಲೆಲ್ಲ ಈ ರೀತಿ ಲೈಕ್ ಫಾಲೋಅಪ್ ಕ್ವಶನ್ ಜಾಸ್ತಿ ಹೋಗುತ್ತೆ. ಆಮೇಲೆ ಡಿಸ್ಟ್ರಿಕ್ಟ್ ರಿಲೇಟೆಡ್ ಕ್ವಶನ್ ಇರುತ್ತೆ. ಸೊ ಆ ಟೈಮಲ್ಲಿ ಲೈಕ್ ಬೆಳಗಾವಿಲಿ ಒಂದು ಪ್ರಾಬ್ಲಮ್ ಆಗುತ್ತೆ, ಚಿರತೆ ನೋಡಿರ್ಬೋದು ನೀವು, ಅಲ್ಲಿ ಸಿಗ್ತಾ ಇರಲಿಲ್ಲ. ಸೊ ಹಂಗಾಗಿ ಅದು ಎನ್ವಿರಾನ್ಮೆಂಟ್ ರಿಲೇಟೆಡ್ ನನಗೆ ಎನಿಮಲ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಬಗ್ಗೆ ಕ್ವಶನ್ ಕೇಳಿದ್ರು. ಆಮೇಲೆ ಲೈಕ್ ರಿಲೇಟೆಡ್ ಬೆಳಗಾವಿ ಇಶ್ಯೂ, ಬಾರ್ಡರ್ ಇಶ್ಯೂ, ಬೆಳಗಾವಿ ಹಿಂದಿದ್ರೆ ಯೂಶ್ವಲಿ ಆ ಕ್ವಶನ್ ಕೇಳ್ತಾರೆ. ಇಲ್ಲಾಂದರೆ ಮಾದಾಯಿ ವಾಟರ್ ಡಿಸ್ಪ್ಯೂಟು, ಎಲ್ಲ ಬಾರ್ಡರ್ ಇಶ್ಯೂ ಈ ರೀತಿ ಒಂದು ಕ್ವಶನ್ ಇರುತ್ತೆ. ಅದೇ ಇಷ್ಟೇ ಯೂಶ್ವಲ್ ಒಂದು 30 ಮಿನಿಟ್ಸ್ ಆಗಿತ್ತು ಇಂಟರ್ವ್ಯೂ ಕ್ವಶನು ಆಲ್ಮೋಸ್ಟ್. ಅಂದರೆ ಮಾರ್ಕ್ ಇಂಟರ್ವ್ಯೂಲ್ಲಿ ಏನೇನು ಜಾಸ್ತಿ ಇರ್ತಲ್ಲ ಅದೇ ರೀತಿ. ಯೂಶ್ವಲಿ ಏನಂತಂದ್ರೆ ಇಂಜಿನಿಯರಿಂಗ್ ಕ್ವಶನ್ ಜಾಸ್ತಿ ಬಂದಿರಲಿಲ್ಲ ನನ್ನ ಮಾರ್ಕ್ ಇಂಟರ್ವ್ಯೂಲೆಲ್ಲ. ಬಟ್ ಇವರೇನು ಇಂಜಿನಿಯರಿಂಗ್ ಆದರೂ ಟೆಕ್ನಿಕಲ್ ಏನು ಕೇಳಿರಲಿಲ್ಲ ಜಾಸ್ತಿ, ಜಸ್ಟ್ ಓವರ್ ವ್ಯೂ ಜನರಲ್ ನಿಮ್ಗೆ ಗೊತ್ತಿದೆಯಲ್ಲ ಇಲ್ಲ ಅಂತ ಹೇಳಿ. ಒಂದೊಂದು ಕ್ವಶನ್ಗೆ ಆನ್ಸರ್ ಗೊತ್ತಿರಲ್ಲ, ಜಾಸ್ತಿ ಡೀಪಾಗಿ ಕೇಳ್ತಾರೆ. ಲೈಕ್ ಇಲ್ಲಿ ಮೈನಿಂಗ್ ಬಗ್ಗೆ ಕೇಳಿದಾಗ ಹೇಳಿದೆ, ಜಾಸ್ತಿ ಸೆಕ್ಷನ್ ಎಲ್ಲ ಅದರಲ್ಲಿ ಬೇಕಂತಾನೆ ಕೇಳ್ತಾರೆ, ಅಷ್ಟೆಲ್ಲ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ, ಜಸ್ಟ್ ಗೊತ್ತಿಲ್ಲ ಅಂದರೆ ಸಾಕು.
ಇಷ್ಟೇ. ಓವರಾಲ್ ಆಗಿ ಚೆನ್ನಾಗಿರುತ್ತೆ, ಅಷ್ಟೊಂದು ಅಂದರೆ ಸ್ಟ್ರಿಕ್ಟ್ ಆಗೇನಿರಲ್ಲ, ನಾರ್ಮಲ್ ಆಗ್ತಾನೆ ಮಾತಾಡ್ತಾರೆ. ಏನಾದರೂ ಡೌಟ್ ಇರ್ತದೆ ಬುಕ್ ಲಿಸ್ಟ್ ಬಗ್ಗೆ ಇಲ್ಲ ನೋಟ್ಸ್? ಶ್ರೀಯುತ ನಾರಾಯಣ್ ಪತ್ತಾರ್ ಅವರು ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ ಅವರ ಸ್ವಭಾವ ಅಲ್ವಾ. ನಾವು ಮಾತಾಡೋದ್ರಿಂದ ಏನು ಅಷ್ಟೇ ಪ್ರಯೋಜನ ಇಲ್ಲ, ನಮ್ಮ ಕೆಲಸವೇ ಮಾತಾಡಬೇಕು ಅಂತ. ಹಾಗಾಗಿ ಅವರು ಭಾಳ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಅವರ ಮಾತಿನಲ್ಲಿ ಗೊತ್ತಾಗುತ್ತೆ. ಅವರು ಈ ಸರಿ ಮೈನ್ಸ್ ಬರೆದಿದ್ದಾರೆ, ಅವರಿಗೆ ಶುಭವಾಗಲಿ, ಅವರು IAS ಅಧಿಕಾರಿಯಾಗಿ ಬರಲಿ ಅಂತ ನಿಮ್ಮೆಲ್ಲರ ಪರವಾಗಿ ಹಾರೈಸ್ತಾ ನಮ್ಮ ಈ ಸನ್ಮಾನ ಸ್ವೀಕರಿಸಿದ ಧನ್ಯವಾದಗಳು.